नमस्ते बच्चों, कैसे हैं आप? मैं हूं आपकी अंबुजा, सरकारी हाई स्कूल उयंबಳ್ಳಿ ಕನಕಪುರ तहसील रामनगर जिला से आई हूं। ಮಕ್ಕಳೇ ಹೇಗಿದ್ದೀರಾ? ಪಾಠವನ್ನು ಚೆನ್ನಾಗಿ ಕಲಿತಿದ್ದೀರಾ ಅಲ್ವಾ? ಹಾಂ, ಮನೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ ಮೂಲಕ ನೀವು ಪಾಠವನ್ನು ಕಲಿತಾ ಇದ್ದೀರಾ ಮಕ್ಕಳೇ. ಹಾಗಿದ್ರೆ ಇವತ್ತು ನಾವು ಒಂದು ಹೊಸ ವಿಚಾರದ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಬರ್ತಾ ಇದ್ದೇನೆ. ಇದು ಹಳೆಯ ವಿಚಾರನೇ, ಆದರೆ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಷ್ಟೇ ಮಕ್ಕಳೇ. बच्चों, यहाँ पे मैं कुछ चित्र दिखा रही हूँ, इन्हें पहचानिए. ये कौन है? हाँ, याद आया ना? ये हैं हमारे ಸುಂದರ್ಲಾಲ್ ಬಹುಗುಣಾಜಿ. ಗೊತ್ತಾಯ್ತಲ್ವಾ? ಇವರೇ ನಮ್ಮ ಸುಂದರ್ಲಾಲ್ ಬಹುಗುಣರವರು. ಹಾಗಿದ್ರೆ ಇವರ ಪರಿಚಯ ನಿಮ್ಗೆಲ್ರಿಗೂ ಇದೆಯಾ ಅಲ್ವಾ? ಹಾಂ ಮಕ್ಕಳೇ, ಚಿಪ್ಕೋ ಚಳುವಳಿ ಅಥವಾ ಅಪ್ಪಿಕೋ ಚಳುವಳಿಯ ನೇತಾರರು ಇವರು. ಇವ್ರ ಬಗ್ಗೆ ನಿಮಗೆ ಎಲ್ರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಮಕ್ಕಳೇ, ಇವ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅನೇಕ ಮರಗಳನ್ನು ಬೆಳೆಸಿ ಹಾಗೂ ಮರಗಳನ್ನು ಉಳಿಸುವಂತಹ ಕಾರ್ಯಕ್ರಮದಲ್ಲಿ ಅವರು ತಮ್ಮನ್ನು ತಾವೇ ತೊಡಗಿಸ್ಕೊಂಡಿದ್ದಾರೆ ಮಕ್ಕಳೇ. ಇವರು ಮಾಡಿರುವಂತಹ ಅನೇಕ ಸಮಾಜ ಸೇವೆ ನಿಸ್ವಾರ್ಥ ಭಾವದಿಂದಾಗಿ ನಮ್ಮ ಭಾರತ ಹಾಗೂ ವಿದೇಶದ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿದ. ಪ್ರಕೃತಿಗೆ ಬಿನಾ ಹಮ್ नहीं जी सकते हैं. इस संसार में कोई भी जीव हो उसे जीने के लिए प्रमुख रूप से क्या चाहिए? जल, वायु और भोजन. जल, वायु, भोजन. हाँ, ಇವ್ರು ಯಾರು ಹೇಳಿ? ಇವರೇ ಶ್ರೀಮತಿ ಮೇನಕಾ ಗಾಂಧಿಯವರು. ಮೇನಕಾ ಗಾಂಧಿ ಅಂತಂದ್ರೆ ನಮಗೆ ತಿಳಿಯೋದೇನು? ಹಾಂ, ನಮ್ಮ ಪೂರ್ವ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿಯವರ ಸೊಸೆ ಈಕೆ ಮೇನಕಾ ಗಾಂಧಿ. ಇವ್ರ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಇವರು ಪರಿಸರ ತಜ್ಞೆ, ಜೊತೆಗೆ ಪ್ರಾಣಿಗಳ ಬಗ್ಗೆ ಹೆಚ್ಚು ಕಾಳಜಿ ಇರುವಂತಹ ಇವರು ಒಂದು ಸೊಸೈಟಿಯನ್ನು, ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ. ಯಾವ ಸಂಸ್ಥೆ? ಪೀಪಲ್ ಫಾರ್ ಆನಿಮಲ್ಸ್. ಪೀಪಲ್ ಫಾರ್ ಆನಿಮಲ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಪ್ರಾಣಿಗಳನ್ನು ಅವ್ರು ಏನು ಮಾಡ್ತಿದ್ದಾರೆ? ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಂ, इन्हें पहचानिए है. ये कौन है? हाँ, ये है सलीम अली. अच्छा, पर्यावरण में क्या क्या देखने को मिलती है हमें? प्राणी, पक्षी सब है ना. तो पक्षियों के बारे में इन्होंने अध्ययन किया है, इसलिए इन्हें क्या कहते हैं हम? देखिए क्या कहते हैं? भारत के बर्डमैन कहते हैं. ये कौन है? थोड़ा सोचिए, सोचने के लिए मैं वक्त दे रही हूँ आपको. हाँ, ये है, आ गया मेधा पाटकर जी. मेधा पाटकर जी कौन है? इनका नाम तो आपने बहुत सुना है ಮಕ್ಕಳೇ. ಇವ್ರ ಹೆಸರು ನೀವು ಕೇಳಿದ್ದೀರಾ? ಯಾರು ಇವರು? ಮೇಧಾ ಪಾಟ್ಕರ್ ಅವ್ರು ಯಾರು? ಹಾಂ, ಮೇಧಾ ಪಾಟ್ಕರ್ ಅವ್ರು ಯಾರಪ್ಪ ಅಂತಂದರೆ ನರ್ಮದಾ ನದಿಯನ್ನು ಉಳಿಸಿ ಎಂಬ ಆಂದೋಲನದ प्रमुख नेतारರು ಈಕೆ. देखेंगे आगे कौन है? ये कौन है बच्चों? ये तो आसान है आपके लिए. हाँ, ये है हमारी तिम्मक्का जी. हाँ, ये कौन है? हमारी तिम्मक्का जी, सालुमरदा तिम्मक्का. इनके बारे में आपको पता है ना? मुझे कहने की कोई ज़रूरत नहीं है, ऐसा मैं समझती हूँ. हाँ बच्चों, ನೋಡಿ ಮಕ್ಕಳೇ, ಇವ್ರು ಯಾರು? ಇವ್ರು ನಮ್ಮೂರೇ, ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳು ಈಕೆ. ಇವರೇ ನಮ್ಮ ಸಾಲುಮರದ ತಿಮ್ಮಕ್ಕರವರು. ಸಾಲುಮರದ ತಿಮ್ಮಕ್ಕ ಅವರು ಕರ್ನಾಟಕದಲ್ಲಿ ಜನಿಸಿದ್ದಾರೆ. ಇವರು ಗುಬ್ಬಿ ತಾಲೂಕಿನ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿಲಿ ಜನಿಸಿದ್ದಾರೆ. ಇವ್ರು ನೋಡಿ, ಇವರೊಬ್ಬರು ಅನಕ್ಷರಸ್ಥರು, ಅವರು ವಿದ್ಯಾವಂತರಲ್ಲ. ಜೊತೆಗೆ ಅವರ ನಿಸ್ವಾರ್ಥ ಸೇವೆ ನೋಡಿ ಮಕ್ಕಳೇ, ದೇಶ ವಿದೇಶದವರು ಈಕೆಯನ್ನು ಗುರುತಿಸ್ತಾರೆ. ನಾವು ಓದಿದ್ದೀವಿ, ವಿದ್ಯಾವಂತರು, ನಾವು ಒಬ್ಬ ಗ್ರ್ಯಾಜುಯೇಟ್ ಅಂದ್ಕೊಂಡ್ಬಿಟ್ಟು ನಮಗೆ ನಾವೇ ಬೀಗ್ತಾ ಇರ್ತೀವಿ. ಹಾಗಲ್ಲ ಮಕ್ಕಳು, ಯಾರು ಕಷ್ಟಪಟ್ಟು ನಿಸ್ವಾರ್ಥವಾಗಿ ನನಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ ಯಾರು ಸೇವೆ ಮಾಡ್ತಾರೋ ಅವರನ್ನು ಖಂಡಿತ ಎಲ್ಲರೂ ಏನು ಮಾಡ್ತಾರೆ? ಹೊಗಳುತ್ತಾರೆ, ಅವರನ್ನು ಪ್ರಶಂಸಿಸ್ತಾರೆ. ಅವ್ರಿಗೆ ಸಿಗಬೇಕಾಗಿರೋಂಥ ಸ್ಥಾನಮಾನ ಸಿಗುತ್ತೆ ಮಕ್ಕಳೇ. ಇವರು ನಮ್ಮ ತಿಮ್ಮಕ್ಕರವರು. ಇವರನ್ನ ಸಾಮಾನ್ಯವಾಗಿ ಎಲ್ಲರೂ ಏನಂತ ಕರಿತೇವೆ? ಸಾಲು ಮರದ ತಿಮ್ಮಕ್ಕ. ಏನಂತ ಕರಿತೇವೆ?
ಸಾಲು ಮರದ ತಿಮ್ಮಕ್ಕ ಅಂತ ಕರಿತಾ ಇದ್ದೇವೆ. ಇವರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಹಾಗೂ ನಮ್ಮ ರಾಷ್ಟ್ರಪತಿಗಳಿಂದ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದೆ. ರಾಷ್ಟ್ರಪತಿಗಳು ಸಹ ಇವರನ್ನು ಸನ್ಮಾನಿಸಿದ್ದಾರೆ ಅಂತಂದರೆ ನಾವು ನೋಡಬೇಕು, ಒಂದು ಸಣ್ಣ ಹಳ್ಳಿಲಿ ಹುಟ್ಟಿ ಬೆಳೆದಂತಹ ಹೆಣ್ಣುಮಗಳು ರಾಷ್ಟ್ರ ಮಟ್ಟಕ್ಕೆ ಹೇರಿದ್ದಾರೆ ಅಂತಂದರೆ ಅವರ ಸಾಧನೆ ತುಂಬ ಅತ್ಯುತ್ತಮವಾದದ್ದು ಮಕ್ಕಳೇ. ಹಾಗಿದ್ರೆ ನಾನು ಇವತ್ತು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ. अच्छा बच्चों, आप लोगों को समझ में आई है कि आज मैं किन के बारे में आपसे बात करने जा रही हूँ. ये है हमारी वृक्ष प्रेमी तिम्मक्का. हाँ, ये तो ठीक बात है. आज हम वृक्ष प्रेमी तिम्मक्का जी के बारे में जानेंगे. किन के बारे में जानेंगे हम? ವೃಕ್ಷ ಪ್ರೇಮಿ ತಿಮ್ಮಕ್ಕಾಜಿ ಕೆ ಬಾರೆ ಮೇ ಜಾನೆಂಗೆ ಬಚ್ಚೋ. ನೋಡಿ, ಒಂದು ಮರದಲ್ಲಿ ತಿಮ್ಮಕ್ಕ ಅವರ ಆಕೃತಿಯನ್ನು ಮೂಡಿಸಿದ್ದಾರೆ. ಎಷ್ಟು ಸುಂದರವಾಗಿದೆ ಇದು. ನಾವೇನು ಹೇಳ್ತೀವಿ, ಸಿಂಬಾಲಿಕಲಿ ಅಂತ ಹೇಳ್ತೀವಿ, ಅಂತಂದರೆ ಸಿಂಬಾಲೈಸ್ಡ್ ಪಿಕ್ಚರ್ ಅಂತ ಹೇಳ್ತೀವಿ. ಮರನೇ ತಿಮ್ಮಕ್ಕ, ತಿಮ್ಮಕ್ಕನೇ ಮರ ಅನ್ನೋಂತಹ ಚಿತ್ರ ತುಂಬ ಚೆನ್ನಾಗಿದೆ ಅಲ್ವಾ ಮಕ್ಕಳೇ. ಇವರೇ ನಮ್ಮ ತಿಮ್ಮಕ್ಕರವರು. ಇವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ, ಹೌದಲ್ವಾ ಮಕ್ಕಳೇ. ನಮ್ಮವರೇ ಆದಂತಹ ತಿಮ್ಮಕ್ಕ ನಿಜವಾಗ್ಲೂ ನಮ್ಮೆಲ್ಲರ ಗೌರವಕ್ಕೆ ಅರ್ಹರಾದವರು. तो बच्चों, इस पाठ का आशय क्या है? सालू मरदा तिम्मक्का के अमूल्य पर्यावरण प्रेम का परिचय दिया गया है, जिससे बच्चे पर्यावरण की रक्षा करने अपना निष्ठापूर्ण सहयोग दे सकते हैं. ಹಾಗಿದ್ರೆ ಈ ಪಾಠವನ್ನು ಕಲಿಯೋ ಉದ್ದೇಶ ಏನು ಮಕ್ಕಳೇ? ಈ ಪಾಠದ ಉದ್ದೇಶ ಏನು ಅಂತಂದರೆ ನಮ್ಮ ಸಾಲು ಮರದ ತಿಮ್ಮಕ್ಕರವರ ಪರ್ಯಾವರಣ ಪ್ರೇಮದ ಬಗ್ಗೆ ತಿಳ್ಕೊಳ್ತೇವೆ ಈ ಪಾಠದ ಮೂಲಕ. ಹಾಗೆ ಇವರು ನಮಗೆ ಒಂದು ಪ್ರೇರಣೆ, ಹೇಗೆ ಮುಂದೆ ಬರುವಂತಹ ಮಕ್ಕಳಿಗೆ ಪರಿಸರವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ ಅಲ್ವಾ ಮಕ್ಕಳೇ? ಹೌದು, ಖಂಡಿತ. ತೋ ಪಾಠ के और जाने से पहले एक वीडियो क्लिपिंग देखकर आएंगे. तिम्मक्का जी के परिचय का एक वीडियो क्लिपिंग देखकर आएंगे. अच्छा बच्चों, कैसे लगा ये वीडियो? हाँ, बहुत अच्छा लगा ना? अच्छा बच्चों, अब हम पाठ की ओर जाएंगे. सालू मरदा तिम्मक्का का नाम आज कर्नाटक के कोने कोने में व्याप्त है. कर्नाटक सरकार ने उन्हें इतने सारे पुरस्कार से सम्मानित किया है कि समाज सेवा के क्षेत्र में महिला एक मिसाल बन गई है. इस आदर्श महिला के जीवन के बारे में हम कितना जानते हैं? आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य की परिचय पावे. तिम्मक्का का जन्म तुमकूरू जिला गुब्बी तालुक में एक छोटे से गांव कक्केनहಳ್ಳಿ में हुआ. उनके पिता चिक्करंगಯ್ಯ और माता विजयम्मा थे. तिम्मक्का इनकी 6 संतानों में से एक थी. तिम्मक्का के माँ बाप मेहनत मजदूरी करते हुए अपना पेट पालते थे. अच्छा बच्चों, देखिए यहाँ पे है कर्नाटक. यहाँ पे जो है भारत की नक्शा है. भारत की नक्शा में कर्नाटक है और कर्नाटक में तुमकूरू जिला है. तुमकूरू जिले में गुब्बी है. देखिए बच्चों, गुब्बी तालुक के कक्केनहಳ್ಳಿ में इनका जन्म हुआ. किनका जन्म हुआ था? ತಿಮ್ಮಕ್ಕ जी की. ಭಾರತದ ನಕ್ಷೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ
ತುಮಕೂರು ಜಿಲ್ಲೆ. ಇದು ನಮ್ಮ ತುಮಕೂರು ಜಿಲ್ಲೆ. ಈ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿಯಲ್ಲಿ ಯಾರ ಜನ್ಮ ಆಯಿತು? ನಮ್ಮ ತಿಮ್ಮಕ್ಕರವರ ಜನ್ಮ ಆಯಿತು. तिम्मक्का के पति का नाम बिक्कड़ा चिक्कैया था. तिम्मक्का का पति का नाम क्या था? बिक्कड़ा चिक्कैया था. वे भी अनपढ़ थे. रोज दूसरों के खेत में पसीना बहाकर काम किया करते थे. इस दंपति को एक एक कौर के लिए कड़ी मेहनत करनी पड़ती थी. कमाई भी बहुत कम थी. यदि एक दिन मजदूरी नहीं करते तो उन्हें भूखे रहना पड़ता था. ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೀವಿ ಅವರ ಯಜಮಾನರು ಬಿಕ್ಕಳ ಚಿಕ್ಕಯ್ಯ ಹಾಗೂ ತಿಮ್ಮಕ್ಕರವರ ಚಿತ್ರವನ್ನು ನಾವು ನೋಡ್ತಾ ಇದ್ದೇವೆ. ಪರಿಶ್ರಮ, ಮೆಹನತ್ ಅಂತಂದರೆ ಕಷ್ಟಪಟ್ಟು ದುಡಿಯುವಂತಹ ನಾವು ದೃಶ್ಯವನ್ನು ನೋಡ್ತಾ ಇದ್ದೇವೆ. ತಿಮ್ಮಕ್ಕ निसंतान थी. पति पत्नी बच्चों के लिए तरस जाते थे. अंत में उन्होंने एक बच्चे को गोद लिया. दत्तक पुत्र के सगे माँ बाप को लोगों की कटु निंदा सुननी पड़ी. अपने बेटे को वापस ले लिया. अपना दत्तक पुत्र को कर तिम्मक्का बहुत दुखी हुई. लेकिन सन 2005 में उन्होंने बल्लूर के उमेश बियन को पुत्र के रूप में अपनाया, जो अब उनकी देखभाल कर रहे हैं. अच्छा बच्चों, अब हमने आदर्श वाचन सुना ना ಮಕ್ಕಳೇ. ಇಷ್ಟೊತ್ತು ಆದರ್ಶ ವಾಚನವನ್ನು ಕೇಳಿದ್ರಿ ಅಲ್ವಾ? ಹಾಂ, ಆದರ್ಶ ವಾಚನದಲ್ಲಿ ನಿಮಗೆ ಗೊತ್ತಾಯಿತು, ಕೆಲವೊಂದು ಪದಗಳು ನಿಮಗೆ ಅರ್ಥ ಆಗಲಿಲ್ಲ ಅಲ್ವಾ? ಅವೆಲ್ಲ ಹೊಸ ಪದಗಳು. ಹೊಸ ಪದದ ಅರ್ಥವನ್ನು ನೋಡೋಣ ಹಾಗಿದ್ರೆ. हाँ, नहीं ये शब्दों का अर्थ देखेंगे बच्चों. देखिए पहला शब्द कौन सी है बच्चों? मिसाल. मिसाल का अर्थ क्या है? उदाहरण. हाँ, तिम्मक्का समाज सेवा के लिए एक मिसाल बन गई है ना? हाँ, अच्छा, ಒಂದು ಉದಾಹರಣೆ ಕನ್ನಡದಲ್ಲಿ. ಮಕ್ಕಳೇ, ಕೌರ್. ಕೌರ್ का अर्थ है निवाला. ಒಂದು ತುತ್ತು ಅನ್ನಕ್ಕೋಸ್ಕರ ಅವ್ರು ಕಷ್ಟಪಡ್ತಾ ಇದ್ರು. मेहनत. मेहनत शब्द का अर्थ क्या है बच्चों? परिश्रम. इंतजाम का अर्थ क्या है? प्रबंध, व्यवस्था करना, है ना बच्चों? हाँ, अगला शब्द कौन सा है? तरसना, तड़पना, बेचैन रहना. राहगीर. राहगीर का अर्थ क्या है बच्चों? राहगीर का अर्थ है पथिक, यात्री ಅಂತಂದರೆ ಓಡಾಡುವಂತಹ ಯಾತ್ರಿಕರು ರಾಹಗೀರ್ ಅಂತಂದರೆ. हाँ, अनपढ़. अनपढ़ का अर्थ क्या है बच्चों? अनपढ़ का विलोम शब्द है पढ़ या पढ़ा लिखा हुआ ಅಂತಂದರೆ ಮಕ್ಕಳೇ, ಅನ್ಪढ़ ಅಂತಂದರೆ ಯಾರಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಬರದೇ ಇರುವವರನ್ನು ನಾವು ಅನ್ಪढ़ ಅಂತ ಕರಿತೇವೆ. ಹಾಂ, ಅನಕ್ಷರಸ್ಥ. ಮಜ್ದೂರಿ. ಮಜ್ದೂರಿ ಅಂತಂದರೆ ಮಕ್ಕಳೇ ಕೂಲಿ. मेहनत, परिश्रम. निस्संतान का मतलब क्या है? निस्संतान, ಮಕ್ಕಳು ಇಲ್ಲದೆ ಇರುವವರನ್ನ ನಿಸ್ಸಂತಾನ ಅಂತ ಹೇಳ್ತೀವಿ. ದತ್ತಕ್ ಪುತ್ರ ಅಂತಂದರೆ ದತ್ತು ಮಗು ಅಂತ. ಯಾರನ್ನ ನಾವು ಮಕ್ಕಳಿಲ್ಲ ಅಂತಂದ್ರೆ ಏನು ಮಾಡ್ತಾರೆ? ಬೇರೆ ಮಗುವನ್ನು ಪಡ್ಕೊಳ್ತಾರಲ್ಲ, ಆ ಮಗುವನ್ನು ಏನಂತ ಕರೀತಾರೆ? ದತ್ತು ಪುತ್ರ ಅಥವಾ ದತ್ತಕ್ ಪುತ್ರ ಅಂತ ಕರೀತಾರೆ. तकलीफ अंदर कष्ट. तो अब हम पाठ के प्रमुख अंश की ओर जाएंगे. आप लोगों को तिम्मक्का के बारे में तो पता है, थोड़ा पुनरावर्तन करेंगे, कुछ नहीं है बच्चों. हाँ, तिम्मक्का के जन्म कहाँ हुआ था? अभी मैंने बताया था ना उस नक्शे में. ನಾನು ಈಗಷ್ಟೇ ನಿಮಗೆ ತೋರಿಸಿದ್ದೆ. ಭಾರತದ ಭೂಪಟದಲ್ಲಿ ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿಯಲ್ಲಿ ತಿಮ್ಮಕ್ಕರವರ ಜನನ ಆಗತ್ತೆ ಅಂತ ನಾನು ಹೇಳಿದೆ ಅಲ್ವಾ ಮಕ್ಕಳೇ? ಹಾಂ, देखिए तिम्मक्का का जन्म तुमकूरू जिला गुब्बी तालुक में एक छोटे से गांव कक्खेनाहल्ली में हुआ. उनके पिता का नाम था चिक्करंगैया और माता विजयम्मा थे. उनके माता पिता कौन थे? चिक्करंगैया और विजयम्मा थे. तिम्मक्का माता पिता के 6 संतानों में एक थी. 6 संतान का मतलब है ಅವರ 6 ಮಕ್ಕಳಲ್ಲಿ ಅವರ ತಂದೆ ತಾಯಿ ಯಾರಪ್ಪ ಅಂತಂದರೆ ಅವರ ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿಯೋ ವಿಜಯಮ್ಮನವರು. ಅವರ 6 ಮಕ್ಕಳಲ್ಲಿ ತಿಮ್ಮಕ್ಕರವರು ಸಹ ಒಬ್ಬರು. ಹಾಗಿದ್ರೆ ಅವರು ಯಾವ ರೀತಿ ಜೀವನವನ್ನು ಸಾಗಿಸ್ತಾ ಇದ್ರು? हाँ, तिम्मक्का के माँ बाप मेहनत मजदूरी करते हुए अपने पेट पालते थे. ಅಂತಂದರೆ ಅವರು ಕೂಲಿ ಕೆಲಸವನ್ನು ಮಾಡಿ
ಅವ್ರೇನು ಮಾಡ್ತಾಯಿದ್ರು, ಜೀವನವನ್ನು ಸಾಗಿಸ್ತಾ ಇದ್ರು ಅಂತಂದರೆ ಬಡತನದ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು ನಮ್ಮ ತಿಮ್ಮಕ್ಕರವರು. ಅರ್ಥ ಆಯ್ತಾ ಮಕ್ಕಳೇ? ಅವರ ಜನ್ಮ ಎಲ್ಲಾಯಿತು? ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿಯಲ್ಲಿ ಅವರ ಜನ್ಮ ಆಗುತ್ತೆ. ಅವರ ತಂದೆ ತಾಯಿ ಯಾರು ಮತ್ತು ಅಂತ ನಾವು ತಿಳ್ಕೊಂಡ್ವಿ. ಅವ್ರು ಯಾವ ರೀತಿ ಪರಿಶ್ರಮದಿಂದ ಜೀವನವನ್ನು ನಡೆಸ್ತಾ ಇದ್ರು ಅಂತ ನಮಗೆ ಗೊತ್ತಾಯ್ತು ಅಲ್ವ ಮಕ್ಕಳೇ? ಮುಂದೆ ನೋಡೋಣ. ಕೂಲಿ ಕೆಲಸ ಮಾಡ್ತಾ ಇರುವಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಬಿಕ್ಕಲ ಚಿಕ್ಕಯ್ಯ ಜೀಸೆ ಉನ್ಕಿ ಶಾದಿ ಹುಯಿ ವೇ ಬಿ ಅನ್ಪढ़ ಥೇ. ಮಕ್ಕಳೇ, ಬಿಕ್ಕಳ ಚಿಕ್ಕಯ್ಯರೊಂದಿಗೆ ಅವರ ವಿವಾಹ ಆಗುತ್ತೆ. ಅವರು ಸಹ ಅನಕ್ಷರಸ್ಥರಾಗಿದ್ದರು. ರೋಜ್ ದೂಸರೋं के खेत में ಪಸೀನಾ ಬಹಾಕರ್ ಕಾಮ್ ಕರ್ತಾ ಇದ್ದೆ. ಪ್ರತಿದಿನ ಬೇರೆಯವರ ಹೊಲಗದ್ದೆಗಳಲ್ಲಿ ಹೋಗಿ ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡಿದ್ರು. ನೋಡಿ, ಅಲ್ಲಿ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಿಮ್ಗೆಲ್ರಿಗೂ ಗೊತ್ತಿದೆ, ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಹಾಗೆ ಇವರು ಸಹ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿ ಅವರ ಜೀವನವನ್ನು ನಿರ್ವಹಿಸ್ತಾ ಇದ್ರು. ಇಸ್ ದಂಪತಿ ಕೋ ಏಕ್ ಏಕ್ ಔರ್ ಕೆ ಲಿಯೆ ಬಡಿ ಮೆಹನತ್ ಕರ್ನಿ ಪಡ್ತಿತ್ತು. ಅಂತಂದ್ರೆ ಒಂದೊತ್ತು ಊಟ ತಿನ್ನಬೇಕಾದ್ರೂ, ಒಂದು ತುತ್ತು ಅನ್ನವನ್ನು ತಿನ್ನಬೇಕಾದ್ರೂ ಅವ್ರು ಕಷ್ಟಪಟ್ಟು ಕೆಲಸ ಮಾಡಬೇಕಿತ್ತು ಮಕ್ಕಳೇ. ಏಕ್ ದಿನ್ मजदूरी नहीं करते तो उन्हें भूखे रहना पड़ता था. भूखा, भूखे का अर्थ क्या है बच्चों? ಹಸಿವು. ಒಂದು ದಿನ ಅವ್ರು ಕೂಲಿ ಮಾಡಲಿಲ್ಲ ಅಂತಂದ್ರೆ ಅವ್ರು ಹೇಗೆ ಮಲ್ಕೊಳ್ಬೇಕಿತ್ತು? ಹಾಸ್ಕೊಂಡೇ ಮಲ್ಕೊಳ್ಬೇಕಿತ್ತು. ಯಾಕಂತಂದ್ರೆ ಬೇರೆಯವ್ರ ಹತ್ರ ಕೇಳೋಕೆ ಆಗಲ್ಲ ಅಲ್ವಾ? ಮಕ್ಕಳೇ, ತಿಮ್ಮಕ್ಕ ನಿಸ್ಸಂತಾಂತಿ. ಮಕ್ಕಳೇ, ತಿಮ್ಮಕ್ಕ ಅವರಿಗೆ ಮಕ್ಕಳಿರಲಿಲ್ಲ. ಪತಿ ಪತ್ನಿ ಬಚ್ಚೋं के लिए तरस जाते थे. उन्होंने एक बच्चे को गोद लिया. दत्तक पुत्र के सगे माँ बाप को लोगों की कटु निंदा सुननी पड़ी. उन्होंने अपने बेटे को वापस ले लिया. तिम्मक्का निस्संतान होने के कारण उन्होंने दूसरे एक बच्चे को गोद ले लिया. मगर क्या हुआ? लोगों की बात सुनकर जो बेटे दिया था ना, उन्होंने वापस ले लिया. ये तो बहुत दुखद बात है ना. अपना दत्तक पुत्र को खोकर तिम्मक्का को बहुत दुख हुआ. ಮಕ್ಕಳೇ ನೋಡಿ, ಮಕ್ಕಳಿಲ್ಲ ಅನ್ನೋದು ಒಂದು ದುಃಖದ ವಿಚಾರ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಬೇರೆ ಯಾರ ಹತ್ರ ಆದರೂ ಮಗುವನ್ನು ತಗೊಂಡು ಅದನ್ನು ಸಾಕ್ತಾ ಇರ್ತೀವಿ. ಸಾಕ್ತಾ ಇದ್ದಾಗ ಆ ಮಗು ಮತ್ತೆ ಅದರ ತಂದೆ ತಾಯಿಗಳು ಆ ಮಗುನ ವಾಪಸ್ ಪಡ್ಕೊಂಡು ಹೋದರೆ ಎಷ್ಟು ನೋವಾಗತ್ತಲ್ಲ, ಹೌದಲ್ವಾ? ಹಾಗೆ ತಿಮ್ಮಕ್ಕರವರು ಒಂದು ಮಗುವನ್ನು ದತ್ತು ತಗೊಳ್ತಾರೆ. ಆದರೆ ಆ ಮಗುವಿನ ತಂದೆ ತಾಯಿಗಳು ಊರಿನ ಜನರ ಮಾತನ್ನು ಕೇಳಿ ಏನು ಮಾಡ್ತಾರೆ, ಆ ಮಗುನ ಮತ್ತೆ ವಾಪಸ್ ತಗೊಳ್ತಾರೆ. ಇದರಿಂದ ತಿಮ್ಮಕ್ಕ ದಂಪತಿಗಳ ಬಹಳ ದುಃಖ ಆಗುತ್ತೆ. ತಡೆಯೋಕ್ಕೆ ಆಗಲ್ಲ, ಅಷ್ಟು ದುಃಖ ಆಗುತ್ತೆ ಅಲ್ವಾ? ನಾವೇನಾದರೂ ಒಂದು ಪುಟ್ಟ ಪ್ರಾಣಿ ನಾವು ಸಾಕಿದ್ದೀವಿ ಅಂದ್ಕೊಳ್ಳಿ, ಆ ಪ್ರಾಣಿಗೆ ಏನೋ ಒಂಚೂರು ನೋವಾಯಿತು ಅಂತ ನಮ್ಗೆ ಎಷ್ಟು ದುಃಖ ಆಗುತ್ತಲ್ಲ, ಹಾಗೆ ಮಕ್ಕಳಿಲ್ಲದೆ ಅವ್ರಿಗೆ ಮಗು ಬಂದು ಮತ್ತೆ ಆ ಮಗು ವಾಪಸ್ ಹೋದ್ರೆ ಎಷ್ಟು ದುಃಖ ಆಗುತ್ತಲ್ವಾ? ಹೌದಲ್ವಾ? ಅವ್ರಿಗೆ ತುಂಬ ದುಃಖ ಆಯಿತು. ಮುಂದೊಂದು ದಿನ ತಿಮ್ಮಕ್ಕರವರು ಬಲ್ಲೂರಿನ ಉಮೇಶ್ ರವರನ್ನು ತಮ್ಮ ದತ್ತುಪುತ್ರನಾಗಿ ಪಡ್ಕೊಂಡಿದ್ದಾರೆ. ಅವರು ಈಗ ತಿಮ್ಮಕ್ಕರವರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಚ್ಚು ಯಹಾ ಪರ್ ದೇಖಿಯೇ, ಅವರು ದಂಪತಿಗಳು ಏನು ಮಾಡಿದರು? ದಂಪತಿಗಳು ಬಹಳ ನೋವು, ದುಃಖ ಆಯಿತು. ಏನಪ್ಪ ಮಾಡಿದ್ದು? ಮಕ್ಕಳಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಏನಪ್ಪ ಅಂತಂದರೆ, ಮಕ್ಕಳಿಲ್ಲ ಅಂತಂದರೆ ಮೋಕ್ಷ ಸಿಗಲ್ಲ ಅಂತ ಹೇಳ್ತಾರೆ ಅಲ್ವಾ ಮಕ್ಕಳೇ? ಅದು ಎಷ್ಟು ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೆ, ಹಾಗಿದ್ರೆ ಯಾವುದಾದ್ರು ಒಂದು ಪುಣ್ಯದ ಕೆಲಸವನ್ನು ಮಾಡೋಣ ಅಂತ ಮುಂದಕ್ಕೆ ಹೋಗ್ತಾರೆ. ಆ ಪುಣ್ಯದ ಕೆಲಸ ಏನಪ್ಪ ಅಂತಂದರೆ, उनके गांव में ಶ್ರೀರಂಗ ಸ್ವಾಮೀಜಿ ಕಾ ಮಂದಿರ್ ಥಾ. ಅಂತಂದರೆ ಅವರ ಹಳ್ಳಿಯಲ್ಲಿ ಶ್ರೀರಂಗ ಸ್ವಾಮಿಗಳ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಏನಾಗ್ತಾ ಇತ್ತು, ಜಾತ್ರೆ ನಡೀತಾ ಇತ್ತು. ಮಕ್ಕಳು, ಇಲ್ಲಿ ಜಾತ್ರೆಯ ದೃಶ್ಯಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ದೇವಸ್ಥಾನ ಜಾತ್ರೆಯ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಹಾಗೆ ಆ ಜಾತ್ರೆಗೆ, ಹಳ್ಳಿಗಳ ಜಾತ್ರೆಗಳಲ್ಲಿ ಏನಾಗುತ್ತೆ, ಕುರಿ, ಮೇಕೆ, ಹಸು, ದನ ಎಲ್ಲನೂ ಏನು ಮಾಡ್ತಾರೆ, ಮಾರಾಟವನ್ನು ಮಾಡ್ತಾರೆ. ಇಲ್ಲಿ ಮಾರಾಟ ಮಾಡುವಂಥ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಜೊತೆಗೆ ಬರೋವಂಥ ಹಸು ಕರುಗಳಿಗೆ ಆಹಾರ ಬೇಕಾಗತ್ತೆ, ನೀರು ಬೇಕಾಗಿರುತ್ತೆ. ನೀರಿನ ಸಮಸ್ಯೆ ಅಲ್ಲಿ ಇದ್ದಿದ್ದರಿಂದ ಬರುವಂತಹ ದನ ಕರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಅವರು ಮಾಡಿದಂಥ ಪ್ರಥಮ ಧಾರ್ಮಿಕ ಕೆಲಸ ಅಥವಾ ಧರ್ಮದ ಕೆಲಸ ಅಂತ ನಾವು ಹೇಳಬಹುದು ಮಕ್ಕಳೇ. ಇಲ್ಲಿಂದ ಅವರ ಜೀವನದ ಧಾರ್ಮಿಕ ಆದಿ ಅಥವಾ ಧರ್ಮದ ಆದಿ, ನಿಸ್ವಾರ್ಥದ ಆದಿ ಶುರು ಆಗುತ್ತೆ. ये तो पहला हो गया, बाद में क्या हुआ? मुझे और भी कुछ काम करना है. क्या काम करना है? उन्होंने क्या किया? पेड़ लगाने का काम शुरू किया.
उन्होंने रास्ते के दोनों ओर पेड़ लगाने का काम शुरू किया। आप देख रहे हैं ना बच्चों, यहाँ पे कितनी अच्छी लग रही है ना ये दृश्य। ಮಕ್ಕಳೇ ಈ ದೃಶ್ಯವನ್ನು ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಂ, ಅವ್ರು ಏನು ಮಾಡ್ತಾರೆ, ಮೊದಲನೇ ವರ್ಷ 10, ಹಾಗೆ ಎರಡನೇ ವರ್ಷ ಇನ್ನೊಂದು 10, ಹೀಗೆ 10 ವರ್ಷಗಳು ನಿರಂತರವಾಗಿ ಮರಗಳನ್ನ ಬೆಳೆಸ್ತಾ ಬರ್ತಾರೆ. ಎಲ್ಲಿ ಬೆಳೆಸ್ತಾ ಇದ್ದಾರೆ ಅವರು? ಅವ್ರ ಮನೆ ಮುಂದೆ ಬೆಳೆಸ್ಕೊಂಡಿದ್ದಾರಾ? ಇಲ್ಲ, ಅವ್ರ ಮನೆ ಮುಂದೆ ಬೆಳೆಸಲಿಲ್ಲ. ಅವ್ರೇನು ಮಾಡ್ತಾರೆ, ಹುಲಿಕಲ್ ಹಾಗೂ ಕುದೂರ್ನ ಮಧ್ಯೆ ನ್ಯಾಷನಲ್ ಹೈವೇ ಏನಿದೆಯೋ ಅಲ್ಲಿ ಓಡಾಡುವಂತಹ ಜನಗಳಿಗೆ ಏನಿರಲಿಲ್ಲ, ನೆರಳೇ ಸಿಗ್ತಿರ್ಲಿಲ್ಲ, ಓಡಾಡೋದು ಬಹಳ ಕಷ್ಟ ಆಗ್ತಾಯಿತ್ತು. ಅವ್ರೇನು ಮಾಡಿದರು, ಹುಲಿಕಲ್ ಹಾಗೂ ಕುದೂರ್ ಮಧ್ಯದಲ್ಲಿ 4 ಕಿಲೋಮೀಟರ್ಗಳ ರಸ್ತೆಯಲ್ಲಿ ಏನು ಮಾಡಿದ್ದಾರೆ, ಅವರು ಮರಗಳನ್ನ ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಿದ್ದಾರೆ. ಮಕ್ಕಳೇ, ಇದು ಅವರ ನಿಸ್ವಾರ್ಥ ಸೇವೆ, ಪರಿಸರ ಪ್ರೇಮವನ್ನು ಗುರುತಿಸ್ತಾ ಇದೆ. ಮಕ್ಕಳಿಲ್ಲ ಎಂಬ ಕಾರಣದಿಂದಾಗಿ ಅವರೇನು ಮಾಡಿದ್ರು, ಈ ಮರಗಳನ್ನು ನೆಟ್ಟು ಅದನ್ನು ತಮ್ಮ ಮಕ್ಕಳು ಅಂತ ಅವರು ಪೋಷಣೆ ಮಾಡಿದ್ದಾರೆ. ಇವತ್ತು ನಾವು ನೋಡ್ತೀವಿ, ಹುಲಿಕಲ್ಲಿಂದ ಕುದೂರವರಿಗೆ ಎಲ್ಲಿ ನೋಡಿದ್ರೂ ಹಚ್ಚ ಹಸುರಿನಿಂದ ನಮ್ಮ ಕಣ್ಣು ಮನಸ್ಸು ತುಂಬಿ ತುಳ್ಕಾಡತ್ತೆ. ಇದಕ್ಕೆ ಮೂಲ ಕಾರಣ ಈ ತಿಮ್ಮಕ್ಕ ದಂಪತಿಗಳು. अभी मैंने आपसे कहा था पहले 10, दूसरे साल 15 और तीसरे साल 90, इस तरह एक के बाद एक के उन्होंने पेड़ लगाए और उस वातावरण को ही उन्होंने हरा भरा बना दिया. पेड़ लगा के अनेक प्रकार के जीव जंतुओं को आश्रय ताण बना दिया. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನಾನು ಒಂದು ಅಳಿಲನ್ನು ಸಾಕಿದೆ, ಏನು ಮಾಡ್ತು, ಅದು ಓಡೋಟಾಯಿತು. ಒಂದು ಗಿಳಿಯನ್ನು ಸಾಕಿದೆ, ಅದು ಓಡೋಟಾಯಿತು. ನಾನು ಒಂದು ಗಿಡವನ್ನು ನೆಟ್ಟೆ, ಗಿಡ ಬೆಳೆದು ದೊಡ್ಡದಾಯಿತು, ಓಡೋದಂಥ ಅಳಿಲು ಗಿಳಿ 2 ವಾಪಸ್ ಬಂತು. ಇದರಿಂದ ನಮಗೇನು ಗೊತ್ತಾಗ್ತಿದೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಗೊತ್ತಾಗ್ತಿದೆ. किसी बीच तिम्मक्का के जीवन की मुसीबत की घड़ियाँ शुरू हुई. कैसे मुश्किल उनके जीवन में आया, आगे देखेंगे. अच्छा बच्चों, ಮಕ್ಕಳೇ, ಇಲ್ಲಿವರೆಗೂ ನಾವು ನೋಡಿದ್ದೀವಿ ಅಲ್ವಾ, ಅವರು ಗಿಡವನ್ನು ನೆಟ್ಟರು ಅಂತ. ಇಷ್ಟರೊಳಗೆ ಅವರ ಜೀವನದಲ್ಲಿ ಒಂದು ದೊಡ್ಡ ದುಃಖ ಅವರನ್ನು ಆವರಿಸುತ್ತೆ. ಅದು ಏನು, ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಮಕ್ಕಳೇ, ಅಭ್ಯಾಸದ ಪ್ರಶ್ನೆಗಳನ್ನ ನೋಡ್ಕೊಳ್ಳಿ. ಈ ಪ್ರಶ್ನೆಗಳನ್ನ ಬರೆದುಕೊಳ್ಳಿ. ಈ ಪ್ರಶ್ನೆ ಉತ್ತರಗಳನ್ನ ಬರ್ಕೊಂಡು ಆಮೇಲೆ ನಿಮಗೆ ಕೊಡುವಂತಹ ಗೃಹ ಕಾರ್ಯವನ್ನು ನಿಮ್ಮ ಅಧ್ಯಾಪಕರಿಗೆ ತೋರಿಸ್ಬೇಕು ಅಂತ. हाँ, पहला प्रश्न कौन सा है, गुब्बी तहसील किस जिले में स्थित है? गुब्बी तहसील किस जिले में स्थित है? हाँ, बताइए. गुब्बी तहसील तुमकुरू जिला में स्थित है. आपने ठीक कहा, शाबाश. तिम्मक्का के माँ बाप अपना पेट कैसे पालते थे, बताइए बच्चों. हाँ, आपने ठीक कहा. तिम्मक्का के माँ बाप मेहनत मजदूरी करते हुए अपना पेट पालते थे. तीसरा प्रश्न कौन सा है, तिम्मक्का ने बरगद के डालों को कैसे पाला पोसा? तिम्मक्का ने बरगद के डालों को अपने बच्चों की तरह प्रेम से पाला पोसा. ठीक बात है, आपने सही कहा. अच्छा बच्चों, अब 2 या 3 वाक्यों के उत्तर की ओर हम जाएंगे. तिम्मक्का दंपति किस प्रकार के धर्म कार्य में लग गए? कौन से कार्य में उन्होंने लगा? तिम्मक्का और चिक्कैया दोनों ने निश्चय किया कि अपने आप को किसी धर्म कार्य में लगा ले. उनके गांव के पास ही श्रीरंग स्वामी का मंदिर था, जहाँ हर साल मेला लगता था. वहाँ आने वाले जानवरों के लिए पीने के पानी का इंतजाम किया. सही कहा आपने, शाबाश बच्चों, लिख लीजिए. आपके लिए और एक क्रियाकलाप है, देखो बच्चों. एक कौन सा शब्द है, हिम्मत, पानी, पेड़, पक्षी, महिला. इनका पर्यायवाची शब्द आपको बताना है. पर्यायವಾಚಿ ಶಬ್ದ का अर्थ है ಸಮಾನಾರ್ಥಕ ಶಬ್ದ. ಮಕ್ಕಳೇ, ಸಮಾನಾರ್ಥಕ ಶಬ್ದಗಳನ್ನ ನೀವು ಹೇಳಬೇಕು, ಬೇಗ ಬೇಗ ಹೇಳಬೇಕು. हाँ, बताइए. हिम्मत का समानार्थक शब्द है धैर्य, साहस. पानी का क्या है, जल, सलील.
आपने ठीक कहा बच्चों, शाबाश। पेड़ का समानार्थक शब्द क्या है? वृक्ष पादप। ठीक बात है बच्चों। पक्षी के लिए पंछी, चिड़िया। महिला के लिए है स्त्री, औरत। आपने सही उत्तर दिया, शाबाश बच्चों। अब और आगे जाएंगे। अनेक शब्दों के लिए एक शब्द लिखिए ಅಂತಂದ್ರೆ ಏನು ಮಕ್ಕಳೇ, ನಾವು ಎಷ್ಟೊಂದು ಪದಗಳನ್ನು ಹೇಳೋಕೆ ಬದಲು ಒಂದೇ ಪದದಲ್ಲಿ ಅದ್ರ 4-5 ಪದದ ಅರ್ಥ ಬರೋ ಹಾಗೆ ಅನೇಕ ಪದಗಳಿಗೆ ಒಂದು ಪದದ ಅರ್ಥ ಹೇಳಿ. ಉದಾಹರಣೆಗೆ निसंतान। हाँ देखिए, जो पति पत्नी हो उसे हम क्या कहते हैं? ದಂಪತಿ. ದಂಪತಿಗಳು ಬಂದರು ಅಂತ ಕರಿತೀವಿ, ಗಂಡ ಹೆಂಡತಿ ಬಂದರು ಅಂತ ಸಪ್ರೇಟ್ ಹೇಳಲ್ಲ, ದಂಪತಿಗಳು ಅಂತ ಹೇಳ್ತೀವಿ. जिसकी कोई संतान ना हो उसे हम क्या कहते हैं? निसंतान। ठीक बात है। राह पर चलने वाला, हाँ उत्तर दीजिए मुझे। शाबाश बच्चों, राहगीर। ठीक है। जो पढ़ा लिखा ना हो इसे हम क्या कहते हैं? सोचो, अभी मैंने कहा था अनपढ़। ठीक कहा, शाबाश बच्चों। अब आपका काम है, गृह कार्य दे रही हूँ, उसे आपको लिखकर अपने अध्यापक या अध्यापिका को दिखाना है। हाँ देखिए, अनुवाद करना है, ಕನ್ನಡ ಅಂಗ್ರೇಜಿ में अनुवाद कीजिए. ಮಕ್ಕಳೇ, ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೇನೆ, ಗೃಹ ಕಾರ್ಯವನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಅಧ್ಯಾಪಕರಿಗೆ ಅದನ್ನು ತೋರಿಸ್ಬೇಕು. ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಏನು ಮಾಡಬೇಕು? ನೀವು ಅನುವಾದ ಮಾಡಬೇಕು. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಅಪ್ನಾ ದತ್ತಕ್ ಪುತ್ರ ಕೋ ಕರ್ ತಿಮ್ಮಕ್ಕ ಬಹುತ್ ದುಃಖಿ ಹುಯಿ. ಬರ್ಕೊಳ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಬೇಗ ಬರ್ಕೊಳ್ಳಿ. ಎರಡನೇ ಪ್ರಶ್ನೆ ಏನು? समाज सेवा के क्षेत्र में तिम्मक्का एक मिसाल बन गई है. तीसरा प्रश्न है, रोज दूसरों के खेत में पसीना बहाकर काम किया करते थे. चौथा प्रश्न है, तिम्मक्का ने रास्ते के दोनों ओर पेड़ लगाने, सींचने, बढ़ाने की बात सोची. हाँ बच्चों, बाकी जो पाठ है उसे हम अगले कक्षा में देखेंगे. हाँ बच्चों, मैं समझती हूँ साल उमरद तिम्मक्का, हमारी वृक्ष प्रेमी तिम्मक्का जी के बारे में आपको मालूम हुआ है, उनकी प्रारंभिक जीवन के बारे में. ಮಕ್ಕಳೇ, ನೀವು ಸಾಲು ಮರದ ತಿಮ್ಮಕ್ಕ ಅಥವಾ ನಮ್ಮ ವೃಕ್ಷ ಪ್ರೇಮಿ ತಿಮ್ಮಕ್ಕರವರ ಪ್ರಾರಂಭಿಕ ಜೀವನದ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದಕ್ಕೂ ಮುಂಚೆ ಒಂದು ಸಣ್ಣ ಕವಿತೆಯನ್ನು ಹೇಳಕ್ಕೆ ಇಷ್ಟಪಡ್ತಾನೆ. ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋಂತಹ ಹಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಕೆಲಸವು ಮುಂದೆ, ಆಗದು ಕೆಲಸವು ಮುಂದೆ. ಹೇಗಿದೆ ಮಕ್ಕಳೇ? ಯಾಕೆ ಈ ಹಾಡನ್ನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಮುಂದಿನ ತರಗತಿಯಲ್ಲಿ ಗೊತ್ತಾಗತ್ತೆ, ಹೌದಲ್ಲ ಮಕ್ಕಳೇ? ಹಾಗಿದ್ರೆ ನಾನು ಹೋಗಿ ಬರ್ತೀನಿ. ಅಲ್ಲಿವರೆಗೂ ನೀವು ನಾ ಕೊಟ್ಟಂಥ ಹೋಮ್ವರ್ಕ್ನ ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸಿ, ಹಾಗೂ ವೃಕ್ಷ ಪ್ರೇಮಿ ತಿಮ್ಮಕ್ಕರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳಿ. ಹೋಗಿ ಬರಲಾ? ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.